ನಾಗೇಶ್ ಅವರಿದ್ದಾಗ ಕೂಡ ಅವರೇ ಆಗಿದ್ರು. ಅವರು ಕಂಟಿನ್ಯೂಟಿ ಆಗಿದ್ದಾರೆ. ಕಂಟಿನ್ಯೂಟಿ ಕೂಡ ನನ್ನ ಫೀಲ್ಡಲ್ಲಿ ಕಂಟಿನ್ಯೂಟಿ ಆಗಿದ್ದಾರೆ. ಈಗಾಗಲೇ ಅವ್ರ ಹತ್ರ ಕೂಡ ಮಾತಾಡಿದ್ದೀನಿ, ಯಾಕೆ ಈ ಥರ ಬರ್ತಾರೆ ಅಂತ ಮಾತಾಡಿದ್ದೀನಿ. ಇವರು ನಮ್ಮ ತಾಲೂಕರಾಗಿದ್ದರಿಂದ ನನ್ನ ಬಗ್ಗೆನೂ ಸ್ವಲ್ಪ ಸುದ್ದಿಗಳು ಮಾಡಿದ್ದಾರೆ ಕೆಲವರು. ನಾನು ಅದಕ್ಕೆಲ್ಲ ಇದು ಮಾಡೋದಿಲ್ಲ. ಸತ್ಯಾಂಶ ಯಾವತ್ತು ಸತ್ಯನೇ ಅದಲ್ವಾ? ಸತ್ಯನ ಅಸತ್ಯ ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ಆದಷ್ಟು ಬೇಗ ಅವರು ಏನು ಇವತ್ತು ಅವ್ರ ಬಗ್ಗೆ ಆರೋಪಗಳು ಬರ್ತಾ ಇದೆ ಅದಕ್ಕೆ ಸಾಬೀತುಪಡಿಸಲಿಕ್ಕೆ ಇವ್ರಿಗೆ ಹೇಳಿದ್ದೀನಿ. ಆದಷ್ಟು ಬೇಗ ಅದು ಮಾಡಿ ಬರ್ತಾರೆ. ಇದು ಸರ್ಕಾರ ಗಮನಕ್ಕೂ ಮತ್ತು ಸಿ ಅವ್ರ ಗಮನಕ್ಕೂ ಡಿ ಸಿ ಅವ್ರ ಗಮನಕ್ಕೂ 3 ದಿವಸ ಹಿಂದ್ಗಡೆ ಮಾತಾಡಿದ್ದೀನಿ. ನಾನು ಮತ್ತು ಡಿ ಸಿ ಅವರು ಮತ್ತು ಸಿ ಅವ್ರು ಕೂಡ ಮಾತಾಡಿದ್ದೀನಿ. ಕರೆದು ಮಾತಾಡಿ ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡ್ತೀವಂತ ಸಿ ಅವ್ರು ಮಾತು ಕೊಟ್ಟಿದ್ದಾರೆ. ನಾನು ಕೂಡ ಒಂದು 8 ಡೇಸ್ ಕಾದು ನೋಡಿ. ಏನು ಸರ್, ನ್ಯಾಷನಲ್ ಹೈವೇ 75ಇಂದ ನಮ್ಮ ಎಕ್ಸ್ಪ್ರೆಸ್ ವೇಗೆ ಏನು ಕನೆಕ್ಷನ್ ಕೊಡ್ತಾ ಇದ್ದಾರೋ ಈ ರೋಡು ಕಾಯ್ಲೂರು ಮುಖಾಂತರ ಸುಮಾರು 13.25 ಕೋಟಿ ಏನು ಒಂದು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಸೆಂಟ್ರಲ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸಿಂದ CRIF ಅಂತ ಏನು ಒಂದು ಮಾಡಿದ್ದಾರೆ. ಶಾಸಕರು ಹೇಳ್ದಂಗೆ ಮೋದಿಯವರು ಮತ್ತು ಗಡ್ಕರಿ ಸಾಹೇಬರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನ್ಯಾಷನಲ್ ಹೈವೇಯಿಂದ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ, ಆಮೇಲೆ ಏನು ನಮ್ಮ ಹಳ್ಳಿ ಜನ ಮುಳಬಾಗಿಲು ಟೌನ್ಗೆ ಹೋಗ್ಬೇಕಂದ್ರೆ ಇಂತಹ ಒಂದು ಪರಿಸ್ಥಿತಿ ಭಾಳ ಹದಗೆಟ್ಟಿತ್ತು ರೋಡು. ಅದನ್ನು ನೋಡಿಕೊಂಡು ನಾವು ಏನು CRF ವರ್ಕ್ಸ್ ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ. ಮತ್ತು ಏನು ಶಾಸಕರು ಹೇಳ್ದಂಗೆ ಬೇರೆ ರೋಡ್ಗಳೆಲ್ಲ ಹೆಂಗೆ ಅಭಿವೃದ್ಧಿ ಆಗಿದೆಯೋ ಒಂದು ಒಳ್ಳೆ ಶಾಸಕರು ನಮ್ಮ ಮುಳಬಾಗಿಲು ಕ್ಷೇತ್ರಕ್ಕೆ ಸಿಕ್ಕಿದ್ದಾರೆ. ಅದನ್ನು ನಾವು ಎಷ್ಟಾದರೆ ಅಷ್ಟು ಬೆಂಬಲ ಮಾಡಿ ಇನ್ನೂ ಬೇರೆ ಕೆಲಸಗಳು ನಾವು ಮಾಡಿಸ್ಕೊ ಜವಾಬ್ದಾರಿ ನಾವು ಜನತೆದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲ ಸಹಕಾರ ಮಾಡಿ ಶಾಸಕರಿಗೆ ಒಂದು ಬೆಂಬಲ ಮತ್ತು ಧೈರ್ಯ ಕೊಟ್ಟರೆ ಅವರು ಮತ್ತು ಸ್ಟೇಟಲ್ಲಿ ಮತ್ತು ನಾವು ಸೆಂಟ್ರಲಲ್ಲಿ ಅವ್ರ ಮುಖಾಂತರ ನನ್ನ ಮುಖಾಂತರ ನಾವು ಇನ್ನೂ ಅನುದಾನಗಳು ತರೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತೀವಿ. ನಾನು ಮಾತು ಮುಗಿಸ್ತಾ ಇದ್ದೀನಿ. ಹೆರಿಗೆ ಹಾಸ್ಪಿಟ್ಲನ್ನ ತಂದಿದ್ದೀನಿ. ಜಾಗ ಕೊಡಲಿಕ್ಕೆ ವ್ಯವಸ್ಥೆನ ಮಾಡ್ತಾಯಿದ್ದೀನಿ. 3 ತಿಂಗಳಾಯ್ತು ನಾನು ತಂದು ಜಾಗಕ್ಕೋಸ್ಕರ ಹೋರಾಡ್ತಾ ಇದ್ದೀನಿ. ಅಲ್ಲ, ಮಹಾದ್ವಾರಕ್ಕೆ ಅಮೌಂಟ್ ಹಾಕಿದ್ದೀನಿ, ಬಸ್ ಸ್ಟ್ಯಾಂಡ್ಗೆ ಅಮೌಂಟ್ ಹಾಕಿದ್ದೀನಿ. ನಾಳೆಯಿಂದ ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಆಗ್ತದೆ. ಒಬ್ಬ ಶಾಸಕನಾಗಿ 2 ವರ್ಷ ನಾನು ಮಾಡಿದ್ದು, 5 ವರ್ಷದ ಮೆಂಬರ ನೀವೇನು ಮಾಡಿದ್ದೀರಿ? ನಿಮ್ಮನ್ನು ಜನ ಕೇಳ್ತಾರೆ. ನಾಳೆ 3 ತಿಂಗಳಾದ್ಮೇಲೆ ಯಾವ ಮಕ್ಕಳಿಗೆ ಓಟ್ ಕೇಳಕ್ಕೆ ಹೋಗ್ತೀನಿ ನೀವು? ನಾವು ಇನ್ನೊಬ್ಬರ ಮೇಲೆ ಬಟ್ ತೋರಿಸೋದಲ್ಲ, ನಾವು ಇನ್ನೊಬ್ಬರು 1 ಬಟ್ 4 ಬಟ್ ನಮ್ಮ ಮೇಲೆ ತೋರಿಸ್ತಾ ಇರ್ತದೆ ನಮಗೆ. ನಾವು ಜನಪ್ರತಿನಿಧಿಗಳಾದವರು ಒಂದು ಗ್ಲಾಸಲ್ಲಿ ಕೂತರು ಇನ್ನೊಂದು ಗ್ಲಾಸ್ನ ಹೊಡೆಯಕ್ಕೆ ಹೋಗ್ಬಾರ್ದು. ನಾವು ಬೇಮ್ ಕೂಸೋಣ ಗಾಜಿಟ್ಲೇನೆ ಹಿಂಗಾಗಿ ಹೋಗ್ಬಿಡ್ದು. ಅಲ್ಲಂటే ಜನ ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಮಹಾದ್ವಾರಕ್ಕೆ ಹಾಕಿದ್ದೀನಿ 15 ಲಕ್ಷ ಅಮೌಂಟ್ ಹಾಕಿದ್ದೀನಿ, ಬಸ್ ಸ್ಟ್ಯಾಂಡ್ಗೆ 15 ಲಕ್ಷ ಅಮೌಂಟ್ ಹಾಕಿದ್ದೀನಿ, 13.5 ಕೋಟಿ ರೋಡ್ ಹಾಕಿದ್ದೀನಿ, 62 ಕೋಟಿ ಹಾಸ್ಪಿಟಲ್ ಮಾಡಿದ್ದೀನಿ. 62 ಕೋಟಿ ಎಲ್ಲಿ ಜಾಗಕ್ಕೆ ಹತ್ರ ವೇಟ್ ಮಾಡ್ತಿದ್ದೀನಿ. 2 ವರ್ಷದಲ್ಲಿ ಒಬ್ಬ ಶಾಸಕನಾಗ ನಾನು ಇಷ್ಟು ಮಾಡಿದ್ದೀನಿ. ಸರ್ಕಾರ ನಂದಲ್ಲ, ಸರ್ಕಾರ ನಾನು ಸ್ಪಂದಿಸ್ತಾ ಇಲ್ಲ. ಆದರೂ ನೀವು ಕೊಟ್ಟಿರ್ತಕ್ಕಂಥ ಧೈರ್ಯ, ಸೆಷನಲ್ಲಿ ಮಾತಾಡಿ ಗುದ್ದಾಡಿ ಫಂಡ್ ತರ್ತಾ ಇದ್ದೀನಿ. ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಾವ ಇದ್ರೂ ಮಾಡದಿರ್ತಕ್ಕಂಥ ಒಬ್ಬ ವಿರೋಧ ಪಕ್ಷ ಶಾಸಕನಾಗಿ ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ. ನೀವು ಬೆಂಬಲ ಕೊಟ್ಟು ಧೈರ್ಯ ಕೊಟ್ಟರೆ ನನಗೆ ಇನ್ನೂ ಧೈರ್ಯ ಬರ್ತದೆ ಅದಲ್ವಾ? ಕೆಲವು ವಿಚಾರಗಳನ್ನ ನಾವು ಮುಕ್ತ ಮಾತಾಡ್ದಿರ್ತದೆ. ಪಬ್ಲಿಕಲ್ಲಿ ಬಂದು PDO ಸರಿಯಿಲ್ಲ ಅಂತ ಮಾತಾಡಿದ್ರೆ ನಾಳೆ ನಿಮ್ಮನ್ನ ಹೇಳ್ತಾರೆ ಮೆಂಬರ್ ಸರಿಯಿಲ್ಲ ಅಂತ. ನಾವೆಲ್ಲ ಹೋಗೋಣ ಒಂದು ವಿಷಯ ಕೇಳಪ್ಪ, ಇನ್ನೊಬ್ಬರೇ ಬುದ್ಧಿವಂತ, ನೀವು ಒಬ್ಬರೇ ಬುದ್ಧಿವಂತ, ₹6 ಅದಲ್ವಾ? ಸೊ ಅದರಿಂದ ಮುಕ್ತವಾಗಿ ಮಾತಾಡ್ಬೇಕು. ಅದರಿಂದ ತಾಯ್ಲೂರು ಹೋಬಳಿಗೆ ಹೈಯೆಸ್ಟು ಇನ್ನೇನು ಬೇಕೋ ಸಾರ್ವಜನಿಕವಾಗಿ ಮಾತಾಡೋಣ. ಇನ್ನೇನು ಬೇಕೋ ವ್ಯವಸ್ಥೆ. ನನಗೊಂದು ಕನಸಿತ್ತು ಹಾಸ್ಪಿಟ್ಲ್ ಹಾಕ್ಬೇಕಂತ, ಹೆರಿಗೆ ಹಾಸ್ಪಿಟ್ಲು. ಖಂಡಿತವಾಗ್ಲೂ ಅದಾಗಿದೆ. ಆದಷ್ಟು ಬೇಗ ಅಧಿಕಾರಿ ಕರ್ಕೊಂಡ್ಬಂದು ಜಾಗ ಮಾಡಿ ಗುದ್ಲಿ ಪೂಜೆ ಮಾಡ್ಕೊಡ್ತೀನಿ. ಆಗ್ಬೋದಾ? ಹೊಸ ರೋಡ್, ನಾಳೆಯಿಂದ ಹೊಸ ರೋಡ್ ಸ್ಟಾರ್ಟ್ ಆಗ್ತದೆ. ಬಸ್ ಸ್ಟ್ಯಾಂಡ್ ಲೈಟಿಂಗ್, ಬಸ್ ಸ್ಟ್ಯಾಂಡ್ 24 ಗಂಟೆ ಲೈಟಿಂಗ್ ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಆಗ್ತದೆ. ಮಹಾದ್ವಾರ ಸ್ಟಾರ್ಟ್ ಆಗ್ತದೆ. ಸುಮಾರು ನರೇಗಾದಲ್ಲಿ ವರ್ಕ್ ಮಾಡಿದ್ದೀವಿ. ಕಾಲೇಜ್ ಇಂಪ್ರೂವ್ ಮಾಡಿದ್ದೀವಿ. ಅದರ ಕಾಲೇಜ್ ಮಕ್ಕಳು ಇವತ್ತು 92% ಕೊಟ್ಟು ಪಾರ್ಸು. ಎಷ್ಟಿತ್ತು ಬರೋಕ್ಕಿಂತ ಮುಂಚೆ ನಾನು ಅಧ್ಯಕ್ಷನಾಗಿ 92%. ಒಂದು ಮಗು ಬಿಟ್ಟರೆ ಎಲ್ಲ ಮಕ್ಕಳು ವಿನ್ ಆಗಿದ್ದಾರೆ. ನಾವು ಅದು ಖುಷಿ ಪಡಬೇಕು. ಅದರಿಂದ ನಾವೆಲ್ಲ ಸೇರಿ ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿಗೆ ಕೆಲಸ ಮಾಡಬೇಕಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗುತ್ತೆ.